ಕುಣಗಲ್ ಇರೋದು ಒಂದೇ ಒಂದು ಆಸರೆ, ಅದು ಕಾವೇರಿ ಬೇಸಿನ್. ನಿಮಗೆ 2022 ಫ್ಲಡ್ ಆದಾಗ ಯಾವನು ಕೇಳಕ್ ಹೋಗ್ಲಿಲ್ಲ, ಎಲ್ಲ ಕೆರೆ ತುಂಬಿದ್. ನಿಮ್ಗೆ ಡಿಫಿಸಿಟ್ ಆದಾಗಲೇ ಇವೆಲ್ಲ ಪ್ರಾಬ್ಲಮ್ ಆಗೋದು. ಆದಾಗ ಎಷ್ಟು ನೀರು ಬರ್ತೋ ರೇಷನಿಂಗ್ ಕರೆಕ್ಟ್ ಆಗಿ ಆಗ್ಬೇಕು. ಟೆಕ್ನಿಕಲ್ ಕಮಿಟಿ ಮಾಡಿ ಅಂತ ಹೇಳಿದ್ದಾರೆ. ಅದು ಕಣ್ಣೀರ್ ವರ್ಷ ಒಂದು ಕಮಿಟಿನೋ ಇಲ್ಲ ನಿಜವಾಗ್ಲೂ ಏನಾರ ನಮ್ಗೆ ತುಮಕೂರಿಗೆ ನ್ಯಾಯ ಸಿಗುತ್ತೋ ಗೊತ್ತಿಲ್ಲ. ಸರ್ಕಾರಕ್ಕೆ ಪ್ರತಿಭಟನೆ ತುಮಕೂರು ಜಿಲ್ಲೆಯ ಒಂದು ಏನು ನಾಡಿ ಮಿಡಿತಾ ಇದೆ, ಎಲ್ಲರ ಜನರ ಭಾವನೆ ಇದೆ. ಯಾವುದೇ ಕಾರಣಕ್ಕೂ ರೈತರಿಗೆ ಕುಡಿಯೋ ನೀರಿಗೆ ಅನ್ಯಾಯ ಆಗಬಾರ್ದು. ವೀಕ್ಷಕರೇ, ಈಗಾಗಲೇ ತುಮಕೂರಿನಾದ್ಯಂತ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಸಾಕಷ್ಟು ಪ್ರತಿಭಟನೆ ನಡೀತು. ಏನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಮನವಿಯನ್ನು ಸಲ್ಲಿಸಿದ್ರು. ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ರೆ ಬಿಜೆಪಿ ಕೂಡ ತನ್ನದೇ ಆದಂಥ ಶೈಲಿಯಲ್ಲಿ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥದ್ದು. ಇದರ ಏನು ಮುಖ್ಯಸ್ಥತೆಯನ್ನು ಏನು ಇಲ್ಲಿನ ಶಾಸಕರಾಗಿರುವಂತಹ ಜ್ಯೋತಿ ಗಣೇಶ್ ಅವರು ವಹಿಸಿದ್ರು. ಸರ್ ನಮಸ್ತೆ. ಮೊದಲನೇದಾಗಿ ಈ ಒಂದು ಪ್ರತಿಭಟನೆ ಬಗ್ಗೆ, ಏನು ಹೇಮಾವತಿ ನೀರು ನಿಮ್ಮ ತುಮಕೂರು ಜಿಲ್ಲೆಗೆ ಬೇಕು ಎನ್ನುವಂತಹ ವಿಚಾರದ ಬಗ್ಗೆ ಏನು ಹೇಳಕ್ ಬಯಸ್ತೀರಾ? ಇದು ಹೊಸ ವಿಚಾರ ಅಲ್ಲ. ಇದು 2018 ಕೂಡ ಅವರು ಒಂದು ಪ್ರಪೋಸ್ ಮಾಡ್ಕೊಂಡು ಹೊಟ್ಟಿರು. ಕುಣಗಲ್ಲು ಟೈಲ್ಯಾಂಡು ನಮಗೆ ನೀರು ಬರ್ತಿಲ್ಲ ಎಕ್ಸಿಸ್ಟಿಂಗ್ ಕೆನಾಲಲ್ಲಿ, ಅದಕ್ಕೋಸ್ಕರ ನಾವು ಬೈಪಾಸ್ ಮಾಡ್ಕೊಂಡು ಹೋಗ್ತೀವಿ ಅಂತ 2018 0 to 70 ದುಡ್ಡು ಹಾಕಿ 70ಇಂದ 167 ಬೈಪಾಸ್ ಮಾಡೋಕ್ಕೂ ಕೂಡ ಒಂದು ಪ್ರಾಜೆಕ್ಟ್ ಪ್ರಪೋಸ್ ಮಾಡಿದ್ರು. ಆದರೆ ನಮ್ಮ ಯಡಿಯೂರಪ್ಪ ಸಾಹೇಬರು ಬಂದ ಮೇಲೆ ಆ ಒಂದು ಪ್ರಾಜೆಕ್ಟ್ನ ಕ್ಯಾನ್ಸಲ್ ಮಾಡಿ 0 to 70 ಏನು ಹಾಕಿದ್ರು, ಅದಕ್ಕೆ ಅಡಿಷನಲ್ ಆಗಿ 70 to 167 ಇರೋ ಎಕ್ಸಿಸ್ಟಿಂಗ್ ಲೈನ್ಗೆ ಆ ಒಂದು ಕಾಮಗಾರಿ ಮಾಡರ್ನೈಸ್ ಮಾಡೋದಕ್ಕೆ ಒಂದು 500-600 ಕೋಟಿ ದುಡ್ಡು ಹಾಕಿಕೊಟ್ಟಿರೋದು. ಅವ್ರ ವರ್ಕ್ ನಡೀತಾ ಇದೆ. ಇದ್ರ ಮಧ್ಯೆ ಕಾಂಗ್ರೆಸ್ ಸರ್ಕಾರ 2023 ಬಂದ ಮೇಲೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲನ್ನು ಸುಮಾರು 980 ಕೋಟಿಗೆ ಪ್ರಪೋಸಲ್ ಮಾಡಿ 2024 ಜನವರಿಯಲ್ಲೇ ಕ್ಯಾಬಿನೆಟ್ನಲ್ಲೂ ಕೂಡ ಅಪ್ರೂವಲ್ ತಗೊಂಡು ಈಗ ಟೆಂಡ್ರು ಕೂಡ ಆಗಿ ಕಾಮಗಾರಿ ನಡೀತಾ ಇದೆ. ಮಧ್ಯೆ ಎಲೆಕ್ಷನ್ ಬಂದಿರೋದ್ರಿಂದ ಯಾರು ಕೂಡ ಇದ್ರ ಬಗ್ಗೆ ಹೆಚ್ಚಿಗೆ ಪೊಲಿಟಿಕಲ್ಲಿ ಮಾಡೋದಕ್ಕೆ ಹೋಗಲಿಲ್ಲ. ಆದರೆ ಈಗ ಜಿಲ್ಲಾದ್ಯಂತ ಎಲ್ಲ ರೈತ ಸಂಘಟನೆಗಳು, ವಿವಿಧ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ನಮ್ಮಲ್ಲಿ ಕುಣಗಲ್ನ ಒಬ್ಬರು ಶಾಸಕರು ಬಿಟ್ಟರೆ ಮಿಕ್ಕಿದ್ದೆಲ್ಲರೂ ಕೂಡ ಇದ್ರ ಬಗ್ಗೆ ಡೌಟ್ ಇದೆ. ಯಾಕಂದರೆ ಅವರು ನಮ್ಮ ಶೇರ್ ಏನಿದೆ ತುಮಕೂರು ಬ್ರಾಂಚ್ ಕೆನಾಲ್ಗೆ ಸುಮಾರು ಒಂದು 16-17 TMC ನೀರು ಬರ್ತದೆ. ಅದರಲ್ಲಿ ಅವ್ರಿಗಿರುವಂಥ 3 TMC ಏನಿದೆ ಅಷ್ಟು ಮಾತ್ರ ನಾವು ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಆದರೆ ಮುಂದೆ ಯಾವ್ಯಾವ ಯೋಜನೆಗಳು, ಯಾಕಂದರೆ ಈಗ ಶಿರಾಗೂ ತಗೊಂಡು ಹೋಗ್ಬಿಟ್ರು. ಶಿರಾಗೂ ಹಿಂದೆ 1 TMC ಅದು ನಮ್ಮ ಬೇಸಿನ್ಗೆ ಬರಲ್ಲ. ಇದೇ ರೀತಿ ಮುಂದೆ ಮಾಡ್ಕೊಂಡು ಹೋದರೆ ಗುಬ್ಬಿ ತಾಲೂಕು, ತುಮಕೂರು ತಾಲೂಕು, ಕೊರಟಗೆರೆ, ಮಧುಗಿರಿ ಇವೆಲ್ಲವಕ್ಕೂ ಕೂಡ ದೊಡ್ಡ ಮಟ್ಟದ ತೊಂದರೆ ಆಗ್ತದೆ ಅನ್ನೋದು ಎಲ್ಲರ ಮನಸ್ಸಲ್ಲಿ ಒಂದು ಡೌಟ್ ಇದೆ. ಇದು ಪೂರ್ತಿ ಆ ಅಪ್ರೆನ್ಷನ್ನ ಇವರು ಕ್ಲಿಯರ್ ಮಾಡೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮೀಟಿಂಗಲ್ಲಿ ಏನು ಮೊನ್ನೆ ಕರೆದಿದ್ರು, ಅದರಲ್ಲಿ ಡೈರೆಕ್ಷನ್ಸ್ ಕೊಟ್ಟರು. ನಂದು ಕೂಡ ವಿರೋಧ ಇದೆ. ಆದರೆ ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಯಾವ್ಯಾವ ರೀತಿ ಯಾರಿಗೂ ತೊಂದರೆ ಆಗದಿರೋ ರೀತಿಯಲ್ಲಿ ನೀವೇನು ಇದಕ್ಕೆ ಮುಂದೆ ಎಕ್ಸ್ಪ್ಲನೇಷನ್ ಕೊಡ್ತೀರಾ, ಯಾವ ರೀತಿ ಒಂದು ಡಿಸಿಷನ್ ತಗೊತೀರಾ ಅಂತ ಹೇಳಿದ್ರು. ಆದರೆ ಎಲ್ಲೂ ಕೂಡ ಕೆನಾಲ್ ನಿಲ್ಲಿಸಿ ಅಂತ ಅವತ್ತು ಡಿಸಿಷನ್ ಔಟ್ಕಮ್ ಆಗಲಿಲ್ಲ. ಆದ್ದರಿಂದ ಇವತ್ತು 25ನೇ ತಾರೀಕು ಜಿಲ್ಲಾದ್ಯಂತ ಎಲ್ಲ ವಿವಿಧ ಸಂಘಟನೆಗಳು, ರೈತ ಪರ ಬಂಧುಗಳು, ಈವನ್ ಕಾಲೇಜಸ್ಗಳು ಎಲ್ಲರೂ ಕೂಡ ಇದಕ್ಕೆ ಆಟೋ ಚಾಲಕರು ಇರ್ಬೋದು, ಹೋಟೆಲ್ ಮಾಲೀಕರು ಇರ್ಬೋದು, ವರ್ತಕರು ಇರ್ಬೋದು, ಎಲ್ಲರೂ ಕೂಡ ಇವತ್ತು ಈ ಒಂದು ಬಂದ್ಗೆ ಸಪೋರ್ಟ್ ಕೊಟ್ಟು ಇವತ್ತೆಲ್ಲ ವಾಲಂಟಿಯರ್ಗೂ ಕೂಡ ಇವತ್ತು ತುಮಕೂರಿನ ಭಾವನೆಯನ್ನು ಈ ಬಂದ್ ಮುಖಾಂತರ ಈ ಸರ್ಕಾರಕ್ಕೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಮತ್ತು ನಾವೆಲ್ಲರೂ ಕೂಡ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಮುಖಂಡರುಗಳು, ಜಿಲ್ಲಾ ಹೆಡ್ ಕ್ವಾರ್ಟರ್ಗಳು ಕೂಡ ವಿವಿಧ ಸಂಘಟನೆಗಳು ಇವತ್ತು ಮೆಮೊರಂಡಮನ್ನು ಕೊಟ್ಟಿದೆ. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು JDSನ ಕೆಲವು ಮುಖಂಡರುಗಳು ಕೂಡ ಬಂದು ನಮ್ಮ ಜಿಲ್ಲಾಧ್ಯಕ್ಷ ಆದಂಥ ಹೆಬ್ಬಾಕ ರವಿಯವ್ರ ಮುಖಾಂತರ ಇವತ್ತು ಅದನ್ನು ಮೆಮೊರಂಡಮನ್ನು ಕೊಟ್ಟಿದ್ದೇವೆ. ಮಾನ್ಯ ರಾಜ್ಯಪಾಲರು ಇದಕ್ಕೆ ಇಂಟ್ರೆಸ್ಟ್ ತಗೊಂಡು ತುರ್ತಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಸೂಚನೆ ಕೊಟ್ಟು ಈ ಕಾಮಗಾರಿನ ನಿಲ್ಲಿಸಿ ಇಲ್ಲಿ ಏನೇನು ಅಡೆತಡೆಗಳಿದ್ದಾವೆ, ಸಾಧಕ ಬಾಧಕಗಳನ್ನೆಲ್ಲನೂ ಕೂಡ ಚರ್ಚೆ ಮಾಡಿ ಮುಂದೆ ಡಿಸಿಷನ್ ತಗೋಬೇಕು ಅಂತೇಳಿ ನಾವು ಹೇಳಿದ್ವಿ. ಈಗ ಈ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ಹೆಚ್ಚಿನ ನೀರು ಹರಿಯುತ್ತದೆ ಅನ್ನುವಂಥದ್ದು ತಮ್ಮ ವಾದವ ಅಂತ. ಯಾಕೆಂತಂದರೆ ಈಗ ಕುಣಿಗಲ್ಗೆ ಇರ್ಬೋದು, ಮಾಗಡಿಗಿರ್ಬೋದು, ಈ ಕೆನಾಲ್ ಮೂಲಕ ನೀರು ಹರಿಯುತ್ತಿದ್ದು ಸಾಮಾನ್ಯ. ಆದರೆ ಈ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಅನ್ನುವಂಥದ್ದು ಏನು ಮರು ನಿರ್ಮಾಣ ಅಂದರೆ ಒಂದು ಹೊಸ ನಿರ್ಮಾಣ ಏನು ಮಾಡಿದ್ರು, ಇದ್ರ ಮೂಲಕ ಹೆಚ್ಚಿನ ನೀರು ಹರಿಯುತ್ತದೆ ಅನ್ನುವಂಥದ್ದು ಹೇಗೆ ಸರ್? ಅದು ನೋಡಿ, ಎಕ್ಸಿಸ್ಟಿಂಗ್ ಕೆನಾಲು ನಮ್ಮದು ಮಾಡರ್ನೈಸ್ ಆದಮೇಲೆ ಸುಮಾರು 1100 ಕ್ಯೂಸೆಕ್ಸು 1200 ತನಕನೂ ಕೂಡ ಒಂದು ಕೆಪಾಸಿಟಿ ಬರುತ್ತೆ. ಮುಂಚೆ ಇರಲಿಲ್ಲ. ಎಲ್ಲ ಗಿಡ ಗಂಟ ಈಗಲೂ ಬೆಳೆದಿದೆ. ನೀವು 160 ಕಿಲೋಮೀಟರ್ನ ಮುಂದೆ ಹೋದರೆ. ಆದರೆ ಅವರು ಟೈಲ್ಯಾಂಡಲ್ಲಿ ಇರೋದ್ರಿಂದ ಅವ್ರ ಅಪ್ರೆನ್ಷನ್ ಕುಣಗಲ್ದು ಇದುವರೆಗೂ ಲಾಸ್ಟ್ 10 ವರ್ಷದ ಅವರೇನೋ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ನಮ್ಗೆ 10% ಮೇಲೆ ಬಂದಿಲ್ಲ ಔಟ್ ಆಫ್ ದಿ ಅಲಾಟೆಡ್ ನೀರು ಅಂತೇಳಿ ಅವರ ವಾದ. ಆದರೆ ಇವರಲ್ಲಿ ಬೈಪಾಸ್ ಮಾಡ್ಕೊಂಡು ಇವತ್ತೇನೋ ಅಲ್ಲಿ ಮಾಗಡಿಗೆ ಸಂಬಂಧಪಟ್ಟಂಥ ಶ್ರೀರಂಗ ಯೋಜನೆ ಅಂತ ಒಂದು ಯೋಜನೆ ನಡಿನಲ್ಲಿ ಸುಮಾರು ಒಂದು 50-60 ಕೆರೆನೋ ತುಂಬಿಸ್ಕೊಂಡು ಡ್ರಿಂಕಿಂಗ್ ವಾಟರ್ಗೆ ಅಂತೇಳಿ ಮಾಡಿ ಹಿಂದೆ ಅಪ್ರೂವಲ್ ಕೊಟ್ಟಿದ್ದಾರೆ, ಅದೆಲ್ಲ ಲೀಗಲ್ ಆಗೇನೆ. ಆದರೆ ಮುಂದೆ ಇನ್ನೂ ಯಾವ್ಯಾವ ರೀತಿ ಇಲ್ಲಿ ನಮ್ಮದೆಲ್ಲ ನೀರನ್ನ ಇಲ್ಲಿ ಅಚ್ಚುಕಟ್ಟಿಲ್ಲ ಅಂತೇಳಿ ಆಡಿಟ್ ಮಾಡಿಸ್ಕೊಂಡು ಎಲ್ಲ ನಗರೀಕರಣ ಆಗಿದೆ ಅಂತೇಳಿ ಹಿಂದೆ ಏನೋ ಒಂದು 2.5-3 ಲಕ್ಷ ಎಕರೆ ಅಂತ ಅಚ್ಚುಕಟ್ಟಿತ್ತು. ಆ ಅಚ್ಚುಕಟ್ಟು ಬೇಸಿಸ್ ಮೇಲೆ ಮತ್ತು ಡ್ರಿಂಕಿಂಗ್ ವಾಟರ್ ಡಿಮ್ಯಾಂಡ್ ಮೇಲೆ ನಮಗೆ ನೀರು ಅಲಾಟ್ ಆಗಿತ್ತು ತುಮಕೂರು ಜಿಲ್ಲೆಗೆ, ತುಮಕೂರು ಬ್ರಾಂಚ್ ಕೆನಾಲ್ಗೆ. ಯಾಕಂದರೆ ಇದು ಕನ್ಫ್ಯೂಷನ್, 25 TMC ತುಮಕೂರು ಜಿಲ್ಲೆಗೆ ಪೂರ್ತಿ ಅಲ್ಲ, ಅದು ನಾಗಮಂಗಲನೂ ಸೇರಿ ಅದು. ನಮಗಿರೋದು 16-17 TMC ತುಮಕೂರು ಬ್ರಾಂಚ್ ಕೆನಾಲ್ಗೆ. ಅದರಲ್ಲಿ ಅಲಾಟ್ಮೆಂಟ್ ಇಟ್ ಇನ್ಕ್ಲೂಡ್ಸ್ ನೀರಾವರಿಗೂ ಇದೆ, ಅಚ್ಚುಕಟ್ಟಿಗೆ ಡ್ರಿಂಕಿಂಗ್ ವಾಟರ್ಗೂ ಇದೆ, ಇಂಡಸ್ಟ್ರಿಯಲ್ ಪರ್ಪಸ್ಗೂ ಇದೆ. ಆದರೆ ಇವರು ನೆಕ್ಸ್ಟು
ಇದು ಬ್ಯಾಕ್ಗ್ರೌಂಡಲ್ಲಿ ನಡೀತಾ ಇರೋಂಥದ್ದು ನಮಗೂ ಗೊತ್ತು, ನಾವು ಅವೇರ್ನೆಸ್ ಕೊಡ್ತಾ ಇದೀವಿ ಎಲ್ಲರಿಗೂ ಕೂಡ. ಆಡಿಟ್ ಮಾಡ್ತಾ ಇದ್ದಾರೆ, ಎಷ್ಟೆಷ್ಟು ಅಚ್ಚುಕಟ್ಟು ಕಮ್ಮಿ ಆಗಿದೆ, ನಗರೀಕರಣ ಆಗಿದೆ, ನಗರೀಕರಣ ಆದಮೇಲೆ ಇಷ್ಟು ಅಚ್ಚುಕಟ್ಟು ಕಮ್ಮಿ ಆಗಿದೆ, ಇಷ್ಟು ವಾಟರ್ ಸೇವಿಂಗ್ಸ್ ಇದೆ, ಅದರಿಂದ ಡ್ರಿಂಕಿಂಗ್ ವಾಟರ್ ಬೇಕು ಅಂತ ಬೇರೆ ಬೇರೆ ಜಿಲ್ಲೆಗಳಿಗೆ ಇವ್ರು ಏನಾರು ಹರ್ಸ್ಕೊಳಕ್ಕೆ ಹೋದರೆ ಅದು ಮುಂದೆ ನಮಗೆ ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಅವ್ರಿಗೆ ಅದು ಹೆದ್ದಾರಿ ಆಗ್ಬಿಡ್ತದೆ. ಆ ಎಕ್ಸ್ಪ್ರೆಸ್ ಕೆನಾಲ್ ಅದರಿಂದ ತಗೊಂಡು ಆ ಕಡೆ ಅದು 380 ಡಿಸೈನ್ ಅಂತ ಹೇಳ್ತಾರೆ, ಅದು ಮೋರ್ ದೆನ್ 500 ಡ್ರಾ ಮಾಡ್ಬೋದು ಅಂತೇಳಿ 550 ಮೇಲೆ ಡ್ರಾ ಮಾಡ್ಬೋದು, ಅಷ್ಟು ಡೆಪ್ತ್ ಇದೆ, ಅದು ಫಾಲ್ ಇದೆ ಅಷ್ಟು. ಅದು ನಮಗೆ ಆತಂಕ ಇದೆ. ಸರ್, ಈಗ ತಾವು ತುಮಕೂರು ಸ್ಥಳೀಯ ಶಾಸಕರಾಗಿರೋದ್ರಿಂದ ಏನು ನೂತನ ಸಂಸದರಾಗಿರುವಂತಹ ವಿ ಸೋಮಣ್ಣ ಅವ್ರ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದರೆ, ಹಾಗೆಯೇ ಏನು ಗೃಹ ಮಂತ್ರಿಗಳು ಹಾಗೆಯೇ ಏನು ಉಪಮುಖ್ಯಮಂತ್ರಿಗಳ ಚರ್ಚೆಯಲ್ಲಿ ಏನು ಆದಂತಹ ವಿಚಾರಗಳ ಬಗ್ಗೆ? ಸರ್, ಅದನ್ನು ನಾನು ಹಿಂದೆನೇ ಹೇಳಿದೆ ನಿಮ್ಗೀಗ. ಚರ್ಚೆಯಲ್ಲಿ ಎಲ್ಲ ಶಾಸಕರು ಜಿಲ್ಲೆಯಲ್ಲಿ ಎಕ್ಸೆಪ್ಟ್ ಕುಣಗಲ್ ಶಾಸಕರು, ಮಾಗಡಿ ಶಾಸಕರು ಬಿಟ್ಟರೆ ಮಿಕ್ಕಿದವರೆಲ್ಲರನ್ನೂ ಕೂಡ ಆತಂಕ, ಡೌಟ್ ಎಲ್ಲದನ್ನು ಕೂಡ ಎಕ್ಸ್ಪ್ರೆಸ್ ಮಾಡಿದ್ರು. ಕಡೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ಹೇಳಿದ್ರು, ಇದರಿಂದ ತುಮಕೂರಿಗೆ ತೊಂದರೆ ಇದೆ, ಅದರಿಂದ ನೀವು ಒಂದು ಅಸೆಸ್ ಮಾಡಿಬಿಟ್ಟು ಟೆಕ್ನಿಕಲಿ ಈಗ ಪ್ರತಿ ತಾಲೂಕಿಗೆ ಪ್ರತಿ ಯೋಜನೆಗೆ ಅಲಾಟ್ಮೆಂಟ್ ಇದೆ. ವಿತೌಟ್ ಅಲಾಟ್ಮೆಂಟ್ ಇದೆಲ್ಲ ಕಾವೇರೇಜ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕೆಳಗೆ ಬರುವಂಥ ಯೋಜನೆಗಳು ಇವೆಲ್ಲ. ಪ್ರತಿ ಒಂದು ಇದಕ್ಕೂ ಕೂಡ ಏನೇನು ಅಲಾಟ್ಮೆಂಟ್ ಇದೆ, ನೀರು ಎಕ್ಸಸ್ ಬಂದಾಗ ಯಾರು ಕೇಳಲ್ಲ. ನಿಮಗೆ 2022 ಫ್ಲಡ್ ಆದಾಗ ಯಾವನು ಕೇಳಕ್ಕೆ ಹೋಗಲಿಲ್ಲ, ಎಲ್ಲ ಕೆರೆ ತುಂಬಿದ್ದು. ನಿಮಗೆ ಡಿಫಿಸಿಟ್ ಆದಾಗಲೇ ಇವೆಲ್ಲ ಪ್ರಾಬ್ಲಮ್ ಆಗೋದು. ಆದಾಗ ಎಷ್ಟು ನೀರು ಬರ್ತೋ ರೇಷನಿಂಗ್ ಕರೆಕ್ಟಾಗಿ ಆಗಬೇಕು. ಅಲ್ಲಿ ಜಾಸ್ತಿ ನೀರು ತಗೊಂಡು ಅದನ್ನು ಎಲ್ಲ ಒಂದು ಅವೇರ್ನೆಸ್ಸು ಮತ್ತು ಯಾವ ರೀತಿ ಇವರು ವಾಟರ್ ಮ್ಯಾನೇಜ್ಮೆಂಟು ಮತ್ತು ಡಿಸ್ಚಾರ್ಜ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಅಂತ ಹೇಳಿದ್ದಾರೆ. ಅದು ಕಣ್ಣೀರು ವರ್ಷ ಒಂದು ಕಮಿಟಿನೋ ಇಲ್ಲ ನಿಜವಾಗ್ಲೂ ಏನಾರ ನಮಗೆ ತುಮಕೂರಿಗೆ ನ್ಯಾಯ ಸಿಗುತ್ತೋ ಗೊತ್ತಿಲ್ಲ. ಇಷ್ಟು ಮಾತ್ರ ಆಯಿತು, ಕೆನಾಲ್ ನಿಲ್ಲಿಸಿ ಅಂತ ಎಲ್ಲೂ ಆ ಮೀಟಿಂಗಲ್ಲಿ ಡಿಸಿಷನ್ ಆಗಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಏನು ರಾಮನಗರದ ಬಗ್ಗೆ ವಿಶೇಷವಾದ ಪ್ರೀತಿ, ಹಾಗೆಯೇ ಚನ್ನಪಟ್ಟಣದ ಬೈ ಎಲೆಕ್ಷನ್ ಬಂತು, ಸೊ ಆ ನಿಟ್ಟಿನಲ್ಲಿ ಈ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೆಲವರ ಆರೋಪ ಆಗಿದೆ. ಸೊ ಈ ಬಗ್ಗೆ ತಾವೇನು ಹೇಳ್ತೀರಾ? ನಮಗೆ ರಾಜಕೀಯ ಇಲ್ಲಿ ನಾನು ಮಾತಾಡೋಕೆ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಅವ್ರು ಒಂದು ಮೇಜರ್ ಪಾಯಿಂಟ್ ಇಡ್ತಾ ಇರೋದು ಕುಣಗಲ್ ಟೈಲೆಂಡು. ಕುಣಗಲ್ ಇರೋದು ಒಂದೇ ಒಂದು ಆಸರೆ, ಅದು ಕಾವೇರಿ ಬೇಸಿನ್ನು. ನೀವು ಶಿರಾ ಮತ್ತು ಚಿಕ್ಕನಾಯಕ್ನಲ್ಲಿ ಎಕ್ಸಾಂಪಲ್ ಅವರಲ್ಲಿ ವಾದ ಮಂಡಿಸಿದ್ದು, ಅದು ಕೃಷ್ಣಾ ಬೇಸಿನಿಗೆ ಬರ್ತದೆ. ಶಿರಾದವರು ಇದು ಅಪ್ಪರ್ ಭದ್ರಾದಲ್ಲೂ ನೀರು ತಂತಿದ್ದಾರೆ, ಹೇಮಾವತಿನಲ್ಲೂ ಹಿಂದೆ ಜಯಚಂದ್ರ ಅವರು ಅಪ್ರೂವ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ 0.9 TMC. ಚಿಕ್ಕನಾಯಕ್ನಲ್ಲಿ ಅಪ್ಪರ್ ಭದ್ರಾ ನೀರು ಬರ್ತಾ ಇದೆ ತಗೊಂತಿದ್ದಾರೆ, ಎತ್ತಿನಹೊಳೆಲ್ಲೂ ತಗೊಂಡಿದ್ದಾರೆ, ಹೇಮಾವತಿಲೂ ತಗೊಂಡಿದ್ದಾರೆ. ನಾವು ಕುಣಗಲ್ ಅವ್ರು ಎಲ್ಲೋ ಹೋಗಬೇಕು, ಅದು ಒಂದೇ ವಾದದ ಮೇಲೆ ಅವ್ರು ಮಂಡನೆ ಮಾಡ್ತಿದ್ದಾರೆ. ಮಿಕ್ಕಿದ ರಾಜಕೀಯ ನಾವು ಮಾತಾಡೋಕ್ಕಲ್ಲ. ನಾವು ಹೇಳೋದು ನೀರನ್ನ ಫಸ್ಟ್ ಕುಣಗಲೇ ಕೊಡಿ, ಎಕ್ಸಿಸ್ಟಿಂಗ್ ಕೆನಾಲಲ್ಲಿ. ಯಾವುದೇ ಕಾರಣಕ್ಕೂ ಅವ್ರಿಗೂ ಅನ್ಯಾಯ ಆಗಬಾರ್ದು. ಎಕ್ಸಿಸ್ಟಿಂಗ್ ಕೆನಾಲಲ್ಲಿ ತೊಗೊಂಡೋಗಿ ಅಂದರೆ ಅವರಿಲ್ಲ, ನಮ್ಗೆ ಎಕ್ಸಿಸ್ಟಿಂಗ್ ಕೆನಾಲಲ್ಲಿ ಆಗೋದಿಲ್ಲ, 150-200 ದಿವಸ ಬೇಕು, ನೀವು ಎಲ್ಲಿ ಬಿಡ್ತೀರಾ ಅಂತೇಳಿ ಅವ್ರು ಡೌಟ್ಸ್ ಎಕ್ಸ್ಪ್ರೆಸ್ ಮಾಡ್ಕೊಂಡು ಅದಕ್ಕೋಸ್ಕರ ನಮ್ಮದೇ ಆದಂಥ ಸಪ್ರೇಟ್ ಅವ್ರ ವೆಸ್ಟೆಡ್ ಇಂಟ್ರೆಸ್ಟ್ ಅವರು ಕಾಪಾಡ್ಕೊಳ್ಳೋದಕ್ಕೆ ಅವ್ರು ಪವರ್ಫುಲ್ ಇದ್ದಾರೆ. ಯಾರು ಪವರ್ಫುಲ್ ಇದ್ದಾಗ, ಜಯಚಂದ್ರ ಅವ್ರು ಪವರ್ಫುಲ್ ಇದ್ದಾಗ ಅವ್ರು ಶಿರಾಗ್ ಮಾಡ್ಕೊಂಡು ಹೋದ್ರು, ನಾವು ಇದೀವಿ, ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಅವರ ಅಲ್ಲೇ ಮಾತುಗಳು ಬಂತು. ಎಸ್ ಸರ್, ಫೈನಲ್ ಆಗಿ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ ಈ ಪ್ರತಿಭಟನೆ? ಸರ್ಕಾರಕ್ಕೆ ಪ್ರತಿಭಟನೆ ತುಮಕೂರು ಜಿಲ್ಲೆಯ ಒಂದು ಏನು ನಾಡಿ ಮಿಡಿತಾ ಇದೆ, ಎಲ್ಲರ ಜನರ ಭಾವನೆ ಇದೆ. ಇದು ತುಮಕೂರು ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ರೈತರಿಗೆ ಕುಡಿಯೋ ನೀರಿಗೆ ಅನ್ಯಾಯ ಆಗಬಾರ್ದು. ಎಕ್ಸ್ಪ್ರೆಸ್ ಕೆನಾಲಿಂದ ಅದು ಯಾವ ರೀತಿ ಅವರು ಮಾಡ್ತಾರೆ ಅದನ್ನು ಸರ್ಕಾರದ ಮೇಲೆ ನಾವು ಒತ್ತಾಯ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಾಗಿತ್ತು ಸ್ಥಳೀಯ ಶಾಸಕರಾದಂತಹ ವಿ ಜ್ಯೋತಿ ಗಣೇಶ್ ಅವರ ಮಾತು. ಜಿಲ್ಲೆಯ ನೀರನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡಲ್ಲ. ಹೇಮಾವತಿಯ ನೀರನ್ನು ಯಾವುದೇ ಕಾರಣಕ್ಕೂ ನಮಗೆ ಸೇರಬೇಕಾಗಿರುವಂತಹ 25 TMC ನೀರು ಏನು ನಮ್ಮ ಸ್ಥಳೀಯ ಏನು ರೈತರಿಗೆ ಸೇರಬೇಕಾದಂಥ ನೀರು ಇಲ್ಲಿಗೆ ಸೇರಲೇಬೇಕು ಅನ್ನುವಂಥದ್ದು ಅವರ ಒಟ್ಟಾರೆಯಾದಂಥ ವಾದವಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಜಯಲೈ ಗೌಡ್, ಕರ್ನಾಟಕ TV, ತುಮಕೂರು.